ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸಿಂಗಲ್ ನಮಸ್ಕಾರ. ನಮ್ಮ ಕಾಕಿ ಹಾಕೋ ಕನ್ನಡಿಗರಿಗೆ ಡಬಲ್ ನಮಸ್ಕಾರ. HP ಮೋಟರ್ಸ್ ಕಡೆಯಿಂದ ನಮ್ಮ ಮೈಕ್ ಮಾತಾಡ್ತಾ ಇರೋದು. ಇವತ್ತು ಏನಪ್ಪ ವಿಷಯ ಅಂದರೆ ಡಿಜಿ ಸ್ಕ್ಯಾನ್ ಹಾಕಿ ಟೂಲಲ್ಲಿ ಎರರ್ ಕೋಡ್ ಕ್ಲಿಯರ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಡಿಜಿ ಸ್ಕ್ಯಾನ್ ಅಶೋಕ್ ಲೇಲ್ಯಾಂಡ್ ಸೆಲೆಕ್ಟ್ ಮಾಡಿ, ನಿಮ್ಗೆ ಡೆಲ್ಫಿ ಸೆಲೆಕ್ಟ್ ಮಾಡಿ, ನಮ್ಗೆ eSIM ಯಾವುದೈತೆ eSIM ಸೆಲೆಕ್ಟ್ ಮಾಡಿದರೆ ಲೈವ್ ಡೇಟಾ ತೋರಿಸುತ್ತೆ ನಿಮಗೆ. ಮೊನ್ನೆ ನಾನು ಏನಕ್ಕೆ ಬಿಚ್ಚಬೇಡಿ ಅಂತ ಹೇಳ್ತಾ ಇದ್ದೆ ಅಂತ ಇವಾಗ ಗೊತ್ತಾಗುತ್ತೀರಿ ನಿಮಗೆ. ತೋರಿಸ್ತೀನಿ ನಾನು ಏನಕ್ಕೆ ಅಂತ. ಇದ್ರಲ್ಲಿ ಹೋಗಿ ಟ್ರಬಲ್ ಕೋಡ್ಸು ಅಂತ ಸೆಲೆಕ್ಟ್ ಮಾಡಿದ್ರೆ ತೋರಿಸುತ್ತೆ ಅಲ್ಲಿ ನೋಡಿ. ಕೂಲಿಂಗ್ ಟೆಂಪರೇಚರ್ ಸಿಗ್ನಲ್ ಹೈ, ಕೂಲಿಂಗ್ ಟೆಂಪರೇಚರ್ ಸಿಗ್ನಲ್ ಫಾಲ್ಟ್ ಅಂತ. ಅದನ್ನು ತೆಗೆದುಬಿಟ್ಟಿದ್ದೀನಲ್ಲ, ಅದಕ್ಕೆ ಅದನ್ನು ಎರಡು ಫಾಲ್ಟ್ ಕೊಟ್ಟು ಕ್ಲಿಯರ್ ಮಾಡೋಗಂಟ ಹೋಗೋದಿಲ್ಲ ನಿಮಗೆ. ನೀವು ಸುಮ್ಮನೆ ತೆಗಿಬೇಡಿ, ಅದು ಫ್ಯಾನ್ ಆನೇ ಆಗುತ್ತೆ ವೀಡಿಯೋದಲ್ಲಿ ನೋಡಿದಂಗೆ. ಏನಾದ್ರು ಎಮರ್ಜೆನ್ಸಿಯಲ್ಲಿ ಬಾಯ್ಲ್ ಆಯ್ತೈತೆ ಫ್ಯಾನ್ ಆನ್ ಆಯ್ತಲ್ಲ ಅಂದಾಗ ಮಾತ್ರ ತಗೊಳ್ಳಿ. ನೋಡಿ ಕ್ಲಿಯರ್ ಮಾಡಿದೆ. ಇವಾಗ ಈ ಕ್ಲಿಯರ್ ಮಾಡಿದ್ಮೇಲೆ AC ಅಂತ ಮಾತ್ರ ಬರ್ಬೇಕು, ಯಾಕಂದರೆ ನನ್ನ ಗಾಡೀಲಿ AC ಇಲ್ಲ, ನಾರ್ಮಲ್ ಇದು. AC ಸರ್ಕ್ಯೂಟ್ ಇರೋಲ್ಲ ಗಾಡೀಲಿ, ಅದಕ್ಕೆ ಸ್ಟಾರ್ಟು ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ಮೇಲೆ ಅದು ಎರರ್ ಕೋಡ್ ಹೋಗುತ್ತೆ, ನೋಡ್ತಿ ತೋರಿಸ್ತೀನಿ. ಡಿಜಿ ಸ್ಕ್ಯಾನ್ ಹೆಂಗೆ ಆಗ್ತದೆ, ಹೆಂಗೆ ಕ್ಲಿಯರ್ ಮಾಡೋದು ಅಂತ. ಒಂದು 2-3 ಜನ ಕಮೆಂಟ್ ಹಾಕಿದ್ದೀರಾ ಅಣ್ಣ, ನೀವು ರಿಪ್ಲೈ ವೀಡಿಯೋ ಮಾಡ್ತೀರಣ್ಣ. ಇದೇ ಥರ ಫಾಲೋ ಮಾಡ್ತಾಯಿದ್ರೆ, ಕಮೆಂಟ್ ಹೊಡಿತಾ ಇದ್ದರೆ, ಡೌಟ್ಗಳು ಹೇಳ್ತಾ ಇದ್ದರೆ ನಮಗೂ ಖುಷಿಯಾಗುತ್ತೆ. ಜಾಸ್ತಿ ವ್ಯೂಸು ಲೈಕ್ಸು ಬರಲಿ. ಫಾಲೋ ಮಾಡಿ. ನನಗೇನು ಗೊತ್ತೋ ಅದನ್ನು ಹೊಸ ಕಂಟೆಂಟ್ ಹಾಕ್ತಾ ಇರ್ತೀನಿ. ಇದೇ ಥರ ಕಂಟೆಂಟ್